ವಂಚನೆ ಪ್ರಕರಣದ ಆರೋಪಿಯಾಗಿರುವಂತಹ ಐಶ್ವರ್ಯ ಗೌಡಗೆ ಡಬಲ್ ಟೆನ್ಷನ್ ಶುರುವಾಗ್ತಾ ಇದೆ. ಡಬಲ್ ಸಂಕಷ್ಟ. ಮೊನ್ನೆ ಅಷ್ಟೇ ಐಟಿ ವಿಚಾರಣೆಯನ್ನ ಆರೋಪಿ ಎದುರಿಸಿದ್ರು. ಈಗ ಇಡಿಯಿಂದ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಆರೋಪಿ ಐಶ್ವರ್ಯ ಗೌಡ ವಿರುದ್ಧ ಐಟಿ ಜೊತೆಗೆ ಇಡಿ ಕೂಡ ತನಿಖೆಯನ್ನು ಸ್ಟಾರ್ಟ್ ಮಾಡಬಹುದು. ಕಳೆದ 2 ವರ್ಷದಲ್ಲಿ 70 ಕೋಟಿ ಹಣ ಈಕೆ ಅಕೌಂಟ್ನಿಂದ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ. ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಅನುಮಾನ ವ್ಯಕ್ತ ಆಗ್ತಾ ಇದ್ದ ಹಾಗೆ ತನಿಖೆ ಮಾಡುವಂತೆ ಇಡಿಗೆ ಐಟಿ ಪತ್ರವನ್ನು ಬರೆದಿದೆ. ವಂಚನೆ ಪ್ರಕರಣದ ತನಿಖಾಧಿಕಾರಿಗಳಿಂದ ಇಡಿಗೆ ಪತ್ರ ಹೋಗಿದೆ. ಇದೇ ವಿಚಾರವಾಗಿ ಈಗಾಗಲೇ ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿದ್ರು. ಖುದ್ದಾಗಿ ಅನೇಕ ಮಾಹಿತಿಗಳನ್ನು ಕೇಳಿದ್ರು. ಫೈನಲಿ ಈಗ ಇಡಿ ಕೂಡ ಎಂಟ್ರಿ ಆಗ್ಬೋದು. ಇಡಿ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಮೊದಲನೇದಾಗಿ ಅಕ್ಯೂಸ್ಡ್ ಯಾರಿದ್ದಾರೆ, ಫೈನಾನ್ಷಿಯಲ್ ಫ್ರಾಡ್ನಲ್ಲಿ ಅಕ್ಯೂಸ್ಡ್ ಯಾರಿರ್ತಾರೆ ಅವ್ರದ್ದು ಅಕೌಂಟ್ಗಳನ್ನು ಮೊದಲು ಫ್ರೀಸ್ ಮಾಡ್ಕೊಳ್ತಾರೆ. ನಂತರ ಇಡಿ ತನ್ನ ತನಿಖೆಯನ್ನು ತನ್ನ ಸ್ಟೈಲ್ ಆಫ್ ವರ್ಕಿಂಗ್ನಲ್ಲಿ ಮುಂದುವರಿಸುತ್ತೆ. ಅಗತ್ಯ ಬಿತ್ತು ಅಂತ ಹೇಳಿದ್ರೆ ಇವರಿಗೆ ಸಂಬಂಧಪಟ್ಟಂತೆ ಅಥವಾ ಇವ್ರ ಜೊತೆಗೆ ನಂಟಿರುವಂತಹ ಕೆಲ ರಾಜಕಾರಣಿಗಳಿಗೂ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇಡಿ ಕಾರ್ಯಪ್ರವೃತ್ತ ಆಗಬಹುದು. ಯಾವಾಗಲಿಂದ ತನಿಖೆಗೆ ಎಂಟ್ರಿ ಆಗುತ್ತೆ ಇಡಿ ಅಧಿಕಾರಿಗಳ ತಂಡ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾವಾಗಲಿಂದ ಅವರು ತನಿಖೆಗೆ ಎಂಟ್ರಿ ಆಗ್ಬೋದು? ಮಮತಾ, ಯಾವಾಗ ಪೊಲೀಸರು ತನಿಖೆಗಿಳಿದ್ರು ಈ ವಿಚಾರವಾಗಿ ಸುಮಾರು ಒಂದು 2-3 ವರ್ಷದಲ್ಲಿ 60 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದು ಆಕೆಯ ಬ್ಯಾಂಕ್ ನಲ್ಲಿ ಪೊಲೀಸರು ಪತ್ತೆ ಮಾಡಿರೋದು. ಹೀಗಾಗಿ ಐಟಿ ಇಲಾಖೆಗೆ ಪತ್ರವನ್ನ ಕೂಡ ಬರೆದಿದ್ರು, ಇದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಬೇಕು ಅನ್ನೋ ಮಟ್ಟಿಗೆ. ಹೀಗಾಗಿಯೇ ಐಶ್ವರ್ಯ ಗೌಡಗೆ ಐಟಿ ಅವರು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ಆ 60 ಕೋಟಿ ಹಣ ಕೇವಲ ಒಂದು 3 ವರ್ಷದಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು, ಇಲ್ಲಿ ಒಂದಷ್ಟು ಅಕ್ರಮವಾಗಿ ಹಣ ವರ್ಗಾವಣೆ ಕಂಡು ಬಂದಿರತಕ್ಕಂತ ಸಾಧ್ಯತೆ ಇದೆ. ಹೀಗಾಗಿ ಇಡಿಗೂ ಕೂಡ ಪತ್ರವನ್ನ ಬರೆದಿದ್ದೀವಿ ಅನ್ನೋ ಮಟ್ಟಿಗೆ ಇದೀಗ ಪೊಲೀಸರು ತನಿಖಾಧಿಕಾರಿಗಳು ಹೇಳ್ತಿರೋದು. ಹೀಗಾಗಿ ಬಹುತೇಕ ಇಡಿ ಅವರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ತಕ್ಕಂತ ಸಾಧ್ಯತೆ ಇದೆ. ಅಂದ್ರೆ ಆ ಹಣ ಯಾವ್ದ್ಯಾವ್ದಕ್ಕೆ ಬಳಕೆ ಆಯ್ತು ಇದ್ರ ಬಗ್ಗೆ ನಮ್ಗೆ ಲೆಕ್ಕ ಸಿಕ್ಕಿಲ್ಲ. ಮತ್ತೆ ಹಣದ ಮೂಲ ಯಾವುದು ಇದ್ಯಾವುದು ಕೂಡ ಗೊತ್ತಾಗ್ತಿಲ್ಲ. ಆಕೆಯ ಅಕೌಂಟ್ಗೆ ಅಷ್ಟೊಂದು ಕೋಟಿ ಹಣ ಬಂದ್ರು ಕೂಡ ಇಲ್ಲೊಂದಷ್ಟು ಅಕ್ರಮ ಹಣದ ವರ್ಗಾವಣೆ ಆಗಿದೆ ಅನ್ನೋದು ಪೊಲೀಸರ ವಾದ. ಹೀಗಾಗಿ ಇಡಿಗೆ ಪತ್ರ ಬರೆದು ತನಿಖೆಗೆ ಆದೇಶವನ್ನ ಮಾಡಿ ಅನ್ನೋ ಮಟ್ಟಿಗೆ ಸೂಚನೆಯನ್ನ ಕೊಡಲಾಗಿದೆ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ಐಶ್ವರ್ಯ ಗೌಡ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ಎಲ್ಲ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಐಶ್ವರ್ಯ ಮನೆಯಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 1 kg 100 ಗ್ರಾಮ್ನಷ್ಟು ಚಿನ್ನಾಭರಣ ಪತ್ತೆಯಾಗಿದೆ. ಆಮೇಲೆ 70 ಕೋಟಿ ವಹಿವಾಟು ಎಲ್ಲದರ ಬಗ್ಗೆ ಅನುಮಾನವನ್ನು ರೇಸ್ ಮಾಡಿ ಐಟಿಯಿಂದ ಇಡಿಗೆ ಪತ್ರ ಹೋಗಿದೆ.